ನಮಸ್ಕಾರ. ಅನಿವಾರ್ಯ ಕಾರಣದಿಂದ ಒಂದು 4 ದಿನ ಈ ಕಥಾಮಾಲಿಕೆಯನ್ನು ನಿಲ್ಲಿಸಿದ್ದೆ. ಮತ್ತು ಪುನಃ ಮುಂದುವರಿಸ್ತಾ ಇದ್ದೇನೆ. ಈಗ ಪಾಂಡವರ ಅಶ್ವಮೇಧದ ಯಾಗವನ್ನು ನಾವು ಕಥೆಯನ್ನು ಹೇಳಕತ್ತೀನಿ. ಪಾಂಡವರು ಈ ಕುರುಕ್ಷೇತ್ರ ಯುದ್ಧದೊಳಗೆ ಅವ್ರ ಭಂಡಾರ ಎಲ್ಲ ಖಾಲಿಯಾಗಿತ್ತು. ಈ ಮರುತ ಪರ್ವತದಿಂದ ಸಾಕಷ್ಟು ಸಿರಿ ಸಂಪತ್ತನ್ನು ಅವ್ರು ಹೊತ್ಕೊಂಡು ಬಂದರು. ಆನಂತರ ಈ ಅಶ್ವಮೇಧ ಕುದುರೆಯನ್ನು ಕದ್ದುಕೊಂಡು ಬರಬೇಕು ಅಥವಾ ಗೆದ್ದುಕೊಂಡು ಬರಬೇಕು ಅನ್ನುವಂಥದ್ದು ಒಂದು ನಿಯಮ ಇರ್ತೈತಿ. ಅದನ್ನು ಕೂಡ ಮಾಡುವುದರಲ್ಲಿ ಯಶಸ್ವಿ ಆದರು. ಆ ಅಶ್ವಮೇಧ ಕುದುರೆಯನ್ನು ಅರಮನೆಗೆ ತೊಗೊಂಡು ಬಂದಮೇಲೆ ಎಲ್ಲರಿಗೂ ಬಹಳ ಸಂತೋಷ ಆಕೈತಿ. ಆಮೇಲೆ ಈ ಅಶ್ವದಲ್ಲಿ ಪರಿಣಿತರಿದ್ದವ್ರನ್ನ ಕರೆದು ಆ ಕುದುರೆಯನ್ನು ಪರೀಕ್ಷೆ ಮಾಡ್ತಾರೆ. ಅತ್ಯುತ್ತಮವಾದಂಥ ಕುದುರೆ ಆಗಿರ್ತೈತಿ ಅದು. ಆನಂತರ ಗುರುದೇವರು ಅಂದರೆ ಈ ವೇದವ್ಯಾಸರು ಆ ಅಶ್ವಮೇಧ ಕುದುರೆಯ ಬಗ್ಗೆ ಒಂದಿಷ್ಟು ಎಲ್ಲರನ್ನು ಕುಂಡಿಸ್ಕೊಂಡು ಒಂದು ಸಭೆಯನ್ನು ಕರೆದು ಎಲ್ಲರಿಗೂ ಅದರ ಒಂದು ನಿಯಮಾವಳಿಗಳನ್ನು ಹೇಳ್ತಾರೆ. ಅಶ್ವಮೇಧ ಕುದುರೆ ಅಂತಂದರೆ ಅದು 1 ವರ್ಷದವರೆಗೆ, ಅಂದರೆ ಈ ಯಾಗ ಮಾಡಿದ ಮೇಲೆ ಯುಧಿಷ್ಠಿರ ಅದು ಹೊಳ್ಳಿ ಬರುವವರೆಗೆ, ಅಂದರೆ 1 ವರ್ಷದವರೆಗೂ ಅವನು ಯಾಗದಲ್ಲಿ ನಿರತನಾಗಿರಬೇಕು. ಆ ಪೂರ್ತಿ 1 ವರ್ಷದ ತನಕ ಅದೇನಂತಂದರೆ ಈ ಭರತಖಂಡದ ಸುತ್ತ ಎಲ್ಲ ಅದು ತಿರುಗಾಡ್ತಾ ಇರಬೇಕು ಸ್ವತಂತ್ರವಾಗಿ. ಅದನ್ನು ಯಾರೂ ಕಂಟ್ರೋಲ್ ಮಾಡುವಂಗಿಲ್ಲ, ಅದರ ದಿಕ್ಕನ್ನು ಬದಲಿ ಮಾಡುವಂಗಿಲ್ಲ. ಅದು ಸ್ವತಂತ್ರವಾಗಿ ಹೆಂಗೆ ಹೋಗ್ತೈತೋ ಆ ರೀತಿ ಇವರು ಕೂಡ ಅದ್ರ ಜೊತೆ ಹೋಗಬೇಕು. ಆನಂತರ ಆ ಕುದುರೆಗೆ ಏನಂತಂದ್ರೆ ಒಂದು ಸರಪಳಿಯನ್ನು, ಬಂಗಾರದ ಸರಪಳಿಯನ್ನು ಕಟ್ಟಲಾಗಿರ್ತೈತಿ. ಅದರಷ್ಟೇ ವೇಗವಾಗಿ ಓಡುವಂಥ ಒಂದು 4-6 ಜನರನ್ನು ನೇಮಿಸಿರ್ತಾರೆ. ಅಶ್ವಮೇಧ ಕುದುರೆ ಓಡಾಕತ್ತಿತ್ತು ಅಂದ್ರೆ ಇವರು ಅದ್ರ ಜೊತೆನೇ ಓಡಬೇಕು. ಅದೆಲ್ಲರ ಹುಲ್ಲೋದು ಚೆನ್ನಾಗಿ ಕಂಡು ಮೇಯಕ್ಕೆ ನಿಂತಂದ್ರೆ ಇವರು ಅದ್ರ ಜೊತೆ ನಿಲ್ಲಬೇಕು. ಆ ನಂತರ ಎಲ್ಲಿ ಅದು ದಿಕ್ಕನ್ನು ಮತ್ತೆ ಇದ್ದಕ್ಕಿದ್ದಂಗೆ ಬದಲಾಯಿಸಿ ಬೇರೆ ಕಡೆ ಹೊಂಟಿತು ಅಂದ್ರೆ ಅವರು ಬೇರೆ ಕಡೆಯನ್ನು ಹೋಗಬೇಕು. ನದಿ ತೊರೆಗಳಲ್ಲಿ ಹೆಚ್ಚಿಗೆ ನೀರು ಇರಲಿಲ್ಲ, ಅದಕ್ಕೆ ಈಸುವಂಗಾತು ಅಂದ್ರೆ ಇವರು ಅದ್ರ ಜೋಡಿನ ಈಸಿ ಆ ದಂಡೆಯನ್ನು ಸೇರಬೇಕು. ಹಿಂಗೆ ಅದು ಹೇಳ್ದಂಗೆ ಇವ್ರು ಕೇಳಬೇಕು. ಅದನ್ನು ಏನೂ ಕಂಟ್ರೋಲ್ ಮಾಡುವಂಗಿಲ್ಲ. ಇದೆಲ್ಲ ಹೇಳ್ತಾರೆ. ಆ ನಂತರ ಆ ಅಶ್ವಮೇಧ ಕುದುರೆ ಈ ಹಿಂಸ್ರ ಪಶುಗಳಿಗೆ ಅಥವಾ ಕಳ್ಳಕಾಕರ ಪಾಲಾಗಬಾರ್ದು ಅಂತಂದು ಹೇಳಿ ಅದಕ್ಕೇನಾದರೂ ಒಂದು ಸಶಸ್ತ್ರ ಪಡೆಯನ್ನು ನೇಮಿಸಲಾಗಿರ್ತೈತಿ. ಅವರು ಅದನ್ನ ಯಾವಾಗಲೂ ಕಾಯ್ತಾ ಇರ್ತಾರೆ. ಅದರ ಜೊತೆ ಹೋಗೋದನ್ನ ಒಂದು ಸಶಸ್ತ್ರ ಪಡೆ ಇದ್ದದ್ದು. ಆನಂತರ ಕುದುರೆ ಎಲ್ಲಿ ಬಲಮೂತ್ರ ವಿಸರ್ಜನೆಯನ್ನು ಮಾಡ್ತೈತಲ್ಲ ಅಲ್ಲಿ ಒಂದು ಯಜ್ಞವನ್ನು ನಡೆಸಿ ಗೋವುಗಳನ್ನು ದಾನವಾಗಿ ಕೊಡಬೇಕು. ಇದು ಕೂಡ ಒಂದು ನಿಯಮ. ಈ ಎಲ್ಲ ನಿಯಮಗಳನ್ನು ಗುರುದೇವರಿದ್ದವರು ಈ ಎಲ್ಲ ಯುಧಿಷ್ಠರಿಗೆ ಮತ್ತು ಎಲ್ಲ ಪಾಂಡವರಿಗೆ ಎಲ್ಲರನ್ನು ಕುಂಡಿಸ್ಕೊಂಡು ಈ ನಿಯಮಗಳನ್ನು ಹೇಳ್ತಾರೆ. ಆಮೇಲೆ ಒಂದು ಶುಭ ದಿನದಂದು ಅದನ್ನೇನು ಮಾಡ್ತಾರಂದ್ರೆ ಈ ಯಾಗವನ್ನು ಪ್ರಾರಂಭ ಮಾಡ್ತಾರೆ. ಯುಧಿಷ್ಠಿರ ಕಂಕಣಧಾರಿಯಾಗಿರ್ತಾನೆ. ಅವನು ಯಾಗವನ್ನು ಬಿಟ್ಟು ಹೇಳುವಂಗಿಲ್ಲ. 1 ವರ್ಷದ ತನಕ ಅವನು ಯಾಗವನ್ನು ಮಾಡ್ತಾ ಇರಬೇಕು. ಆನಂತರ ಈ ಅಶ್ವಮೇಧ ಕುದುರೆಗೆ ಹಣೆಯ ಮೇಲೆ ಒಂದು ಬಂಗಾರದ ತಗಡಿನೊಳಗೆ ಅವರು ಎಲ್ಲ ವಿವರಗಳನ್ನು ಬರೆದಿರ್ತಾರೆ. ಯಾರು ಅಶ್ವಮೇಧ ಯಾಗವನ್ನು ಯಾರು ಮಾಡಕತ್ತಾರ, ಯುಧಿಷ್ಠಿರ. ಆನಂತರ ಅವರ ವಿರುದಾವಳಿಗಳು, ಆನಂತರ ಅವ್ರ ಬಗ್ಗೆ ಎಲ್ಲ ವಿವರಗಳನ್ನು ಬರೆದಿರ್ತೈತಿ. ಆ ಕುದುರೆಯನ್ನು ಯಾರಾದರೂ ಕಟ್ಟಿದ್ರೆ ಯುದ್ಧ ಮಾಡಬೇಕು ಅವ್ರ ಜೊತೆ, ಇಲ್ಲತ್ತಂದ್ರೆ ಕಪ್ಪು ಕಾಣಿಕೆಗಳನ್ನು ಅವರು ಒಪ್ಪಿಸ್ಬೇಕು. ಈ ರೀತಿ ನಿಯಮ ಇರ್ತೈತಿ. ಅಂದ್ರೆ ಆ ಕುದುರೆಯನ್ನು ಬಂಗಾರದ ತಡಿಯನ್ನು ಕುಂಡ್ರಿಸಿ ಎಲ್ಲ ಅಲಂಕಾರ ಮಾಡ್ತಾರೆ. ಒಂದು ಬಲವಾದಂಥ ಸರಪಳಿಯನ್ನು ಅದಕ್ಕೆ ಕಟ್ಟಿರ್ತಾರೆ. ಅದನ್ನು ಹಿಡ್ಕೊಂಡನ ಓಡ್ತಾ ಇರಬೇಕು ಅಥವಾ ಅದ್ರ ಜೊತೆ ನಡೀತಾ ಇರಬೇಕು. ಆ ರೀತಿಯಾಗಿ ಈ ಎಲ್ಲ ನಿಯಮಾವಳಿಗಳನ್ನು ಗುರುದೇವರು ಹೇಳಿದ ಕೂಡಲೇ ಹೇಳ್ತಾರೆ. ಒಂದು ಶುಭ ಮುಹೂರ್ತದೊಳಗೆ ಯಾಗವನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದ ಮೇಲೆ ಅಲ್ಲಿ ಮತ್ತೊಂದು ಪ್ರಶ್ನೆ ಬರ್ತೈತಿ. ಏನಂತಂದ್ರೆ ಈ ಅಶ್ವಮೇಧ ಕುದುರೆಯ ರಕ್ಷಣೆಗೆ ಯಾರು ಹೋಗಬೇಕು? ಆವಾಗ ಯುಧಿಷ್ಠಿರ ಹೇಳ್ತಾನೆ, ಭೀಮ ಮತ್ತು ಅರ್ಜುನ ಇಬ್ಬರು ಹೋಗಲಿ ಅಂತ ಹೇಳ್ತಾನೆ. ಆದರೆ ಗುರುದೇವ್ರು ಹೇಳ್ತಾರೆ, ಬೇಡಪ್ಪ. ಯಾಕಂತಂದ್ರೆ ಭೀಮ ಅರ್ಜುನ ಇಬ್ಬರು ಹೋಗಿಬಿಟ್ರು ಅಂತಂದ್ರೆ ನಮ್ಮ ಸುತ್ತಮುತ್ತ ಇರುವಂಥ ಕೆಲವೊಬ್ಬರು ಶಸ್ತ್ರು ಸೈನಿಕರು ಅವರಿಬ್ಬರು ಇಲ್ಲ ಅಂತಂದ್ರೆ ಇಲ್ಲಿ ದಾಳಿ ಮಾಡಬಹುದು. ಆವಾಗ ನೀನು ಕಂಕಣಧಾರಿಯಾಗಿರ್ತೀವಿ.
ನೀನು ಹೇಳುವಂಗಿಲ್ಲ. ಕೇವಲ ನಕುಲ ಸಹದೇವರಷ್ಟ ಈ ಒಂದು ರಾಜ್ಯವನ್ನು ಕಾಪಾಡೋದು ಭಾಳ ತೊಂದರೆ ಆಗ್ತೈತಿ. ಅದಕ್ಕೆ ಒಬ್ಬರೇ ಹೋಗಲಿ, ಅರ್ಜುನ ಅಷ್ಟೇ ಹೋಗಲಿ ಅಂತಂದು ಹೇಳ್ತಾನೆ. ಭೀಮ ರಾಜ್ಯ ರಕ್ಷಣೆಗೆ ಇರಲಿ ಅಂತಂದು ಹೇಳಿ ಅವ್ರು ಹೇಳ್ತಾರೆ. ಅದು ಮಾತು ಯುಧಿಷ್ಠಿರನಿಗೆ ಸರಿ ಅನ್ನಿಸ್ತೈತಿ. ಆದರೂ ಅರ್ಜುನನ ಒಬ್ಬನ್ನೇ ಕಳ್ಸಕ್ಕೆ ಯುಧಿಷ್ಠಿರ ಮನಸ್ಸು ಬರೋದಿಲ್ಲ. ಅವೇನು ಹೇಳ್ತಾನೆ, ಕೃಷ್ಣನನ್ನು ನೋಡ್ತಾನೆ. ಕೃಷ್ಣ, ನೀನು ಅರ್ಜುನ ಜೊತೆ ಇದ್ದೆ ಅಂತ ನಮಗೊಂದು ಭಾಳ ಸಂತೋಷ ಆಕೈತಿ, ನೆಮ್ಮದಿ ಆಗ್ತೈತಿ, ನೀನು ಸಾಧ್ಯ ಐತೇನೋ ಅಂತ ಕೇಳ್ತಾನೆ. ಕೃಷ್ಣ ಒಪ್ಕೊಳ್ತಾನೆ, ಆಯಿತು ನಾನು ಅರ್ಜುನ ಜೊತೆಗೆ ಇರ್ತೇನೆ ಅಂತಂದು ಹೇಳಿ. ಆದರೆ ಅರ್ಜುನ ಅದಕ್ಕೇನು ಉತ್ತರ ಹೇಳ್ತಾನೆ ಅನ್ನೋದನ್ನು ನಾನು ಮುಂದಿನ ಕಥೆಯೊಳಗೆ ಹೇಳ್ತೇನೆ.